ರೇಬೀಸ್ ರೋಗ ಕುರಿತು ಅರಿವು ಮೂಡಿಸುವಲ್ಲಿ ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಚ್ಚಿನ ನಿಗಾ ವಹಿಸಿದ್ದು, ರೇಬೀಸ್ ರೋಗ ಹರಡದಂತೆ ತಡೆಗಟ್ಟಲು ವೈದ್ಯಕೀಯ ಸಂಶೋಧನೆ ನಡೆಸಲು ಮುಂದಾಗಿದೆ. ಈ ಕುರಿತು ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಶ್ರೀಕೃಷ್ಣ ಐಸ್ಲೂರು, ರೇಬೀಸ್ ಒಂದು ಮಾರಣಾಂತಿಕ ವೈರಸ್ ರೋಗವಾಗಿದ್ದು, ನಾಯಿಗಳಲ್ಲಿ ರೇಬೀಸ್ ಹರಡುವ ಪ್ರಮಾಣ ಹೆಚ್ಚಿದ್ದು, ಸಾಕು ನಾಯಿಗಳಿಗೆ ರೇಬೀಸ್ ಲಸಿಕೆ ಹಾಕಿಸಬೇಕು. ನಾಯಿ ಕಡಿತಕ್ಕೆ ಒಳಗಾದವರು ಕೂಡಲೇ ತ್ವರಿತವಾಗಿ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದರು. ರೇಬೀಸ್ ರೋಗವಿರುವ ಪ್ರಾಣಿಗಳ ಜೊಲ್ಲಿನಿಂದ ರೇಬೀಸ್ ಬರುವ ಸಾಧ್ಯತೆ ಇದ್ದು, ಸಾಕು ಪ್ರಾಣಿಗಳ ಆರೋಗ್ಯದಲ್ಲಿ ನಿಗಾ ವಹಿಸುವುದು ಅವಶ್ಯ ಎಂದು ತಿಳಿಸಿದರು. ಯಾವ ಒಂದು ಭಾಗದಲ್ಲಿ ಕಚ್ಚುತ್ತೆ ನೋಡಿ, ಆ ಕಚ್ಚಿನ ಭಾಗದಲ್ಲಿ ಹೋಗಿ ಅಲ್ಲಿ ವೃದ್ಧಿ ಆಗುತ್ತೆ ಮತ್ತು ನರಗಳ ಮುಖಾಂತರ ಅದು ಒಂದು ಸರಿ ಮೆದುಳಿಗೆ ಸೇರಿದ ನಂತರ ಆವಾಗ ಪ್ರಾಣಿಗಳಲ್ಲಾದರೂ ಇದ್ದಿರ್ಬೋದು ಅಥವಾ ಮನುಷ್ಯರಲ್ಲಾದರೂ ಇದ್ದಿರ್ಬೋದು ರೋಗ ಲಕ್ಷಣಗಳೆಲ್ಲ ಕಂಡುಬರ್ತವೆ. ಈ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ನ ಕೇಂದ್ರ ಸ್ಥಾನ ಇರುವಂಥದ್ದು ಪ್ಯಾರಿಸಲ್ಲಿ, ಫ್ರಾನ್ಸ್ ದೇಶದಲ್ಲಿ. ಅವರು ನಮ್ಮ ಈ ರೇಬೀಸ್ ಒಂದು ಪ್ರಯೋಗ ಸಲುವಾಗಿ ಡೆಡಿಕೇಟೆಡ್ ಲ್ಯಾಬೊರೇಟರಿ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿರುವಂಥ ಲ್ಯಾಬೊರೇಟರಿ, ಅದನ್ನು 12ನೇ ಜಾಗತಿಕ ಮಟ್ಟ